ಹಲೋ ನಮಸ್ಕಾರ. ಎಸ್ ಕೆ ವರ್ಲ್ಡ್ ಮೂಮೆಂಟ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮದ್ದು ಪಾಯಸ ಮಾಡ್ತಾಯಿದ್ದೀವಿ. ಮದ್ದು ಸೊಪ್ಪು ಅಂದರೆ ಕರ್ಕಾಟ ತಿಂಗಳಲ್ಲಿ ಮಾತ್ರ ಮಾಡುವಂಥ ಒಂದು ಸೊಪ್ಪು. ಕರ್ಕಾಟ ತಿಂಗಳಲ್ಲಿ ಕರ್ಕಾಟಕ 18 ಆದಮೇಲೆ 28 ಗಂಟೆ ಒಂದು 10-12 ದಿವಸ ಮಾಡುವಂಥ ಉಪಯೋಗಿಸುವಂಥ ಒಂದು ಸೊಪ್ಪಿದು. ಇದನ್ನು ನಾವು ಇವಾಗ ಸೊಪ್ಪಿನ ಪಾಯಸ ಮಾಡ್ತಾಯಿದ್ದೀವಿ. ಈ ಸೊಪ್ಪನ್ನು ಚೆನ್ನಾಗಿ ಕುಯ್ದು ಕ್ಲೀನಾಗಿರೋದನ್ನು ಕುಯ್ದು ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಅದರ ನೀರನ್ನೆಲ್ಲ ಹಿಂಡಿ ಒಂದು ಪಾತ್ರೆಗೆ ಹಾಕಬೇಕು. ಪಾತ್ರೆಗೆ ಹಾಕಿ ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಈ ಸೊಪ್ಪಿನ ವಿಶೇಷ ಏನು ಅಂದರೆ ಇದರಲ್ಲಿ ಕಕ್ಕಡ ತಿಂಗಳು 18 ಆದರೆ 18 ಗಿಡಮೂಲಿಕೆಗಳ ಔಷಧೀಯ ಗುಣಗಳು ಇದರಲ್ಲಿ ಇರ್ತಂತ. 18 ಗಿಡಮೂಲಿಕೆಗಳ ಔಷಧೀಯ ಗುಣ ಇದರಲ್ಲಿ ಅಂತ ಹೇಳ್ತಾರೆ. ಅದರಿಂದ ಇದು ಶರೀರಕ್ಕೆ ತುಂಬ ಒಳ್ಳೆಯದು. ನಮ್ಮ ಕೊಡಗಿನಲ್ಲಿ ಎಲ್ಲರ ಮನೆಯಲ್ಲೂ ಇದು ಮಾಡ್ತಾರೆ. ಬಡವರು ಅಂತಿಲ್ಲ, ಶ್ರೀಮಂತರು ಅಂತಿಲ್ಲ, ಎಲ್ಲರ ಮನೆಯಲ್ಲೂ ವರ್ಷಕ್ಕೊಂದ್ಸಲ ಮಾಡುವಂಥ ಒಂದು ಪಾಯಸ ಅಂತೇಳಿ ಇದು ಒಂದು ಕಕ್ಕಡ 17 ಒಂದು ಹಬ್ಬ ಥರ ಮಾಡಿಬಿಟ್ಟು ಇದನ್ನು ಯೂಸ್ ಮಾಡ್ತೀವಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಸೊಪ್ಪು, ತೆಂಗಿನಕಾಯಿ, ಬೆಲ್ಲ, ಅಕ್ಕಿ, ಏಲಕ್ಕಿ ಇವೆಲ್ಲ ಇದಕ್ಕೆ ಬೇಕುವಂಥ ಪದಾರ್ಥಗಳು. ಅದು ಹೇಗೆ ಮಾಡಬೇಕು ಅಂತ ಇರೋದನ್ನು ಬನ್ನಿ ನಾವು ವೀಡಿಯೋದಲ್ಲಿ ನೋಡೋಣ. ಇದು ಹಳೆಯ ಕಾಲದಿಂದನೇ ನಮ್ಮ ಕೊಡಗಿನಲ್ಲಿ ಉಪಯೋಗಿಸ್ತಾ ಇರುವಂಥ ಒಂದು ಸೊಪ್ಪು. ಚೆನ್ನಾಗಿದೆ ನೋಡಿ ಸೊಪ್ಪು. ನೋಡಿ ಅಷ್ಟು ಕ್ಲೀನ್ ಮಾಡಬೇಕು. ಆಮೇಲೆ ತೆಂಗಿನಕಾಯಿ ತರೋದು, ಬೆಲ್ಲ ಕರಗಿಸ್ಬೇಕು, ಆಮೇಲೆ ಅಕ್ಕಿ, ಏಲಕ್ಕಿ ಬೆಳ್ತಕ್ಕೆ ಆಗಬೇಕು. ಸ್ಟವ್ ಅಂಟಿಸ್ಬಿಟ್ಟು ಸೊಪ್ಪನ್ನು ಪಾತ್ರೆಗೆ ಹಾಕಿ ಚೆನ್ನಾಗಿ ನೀರು ತುಂಬ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದರ ರಸ ಎಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಕುದಿಸ್ಬಿಟ್ಟು ಅದರ ರಸ ಎಲ್ಲ ಬಿಡಬೇಕು. ನೀರು ಸ್ವಲ್ಪ ಜಾಸ್ತಿ ಹಾಕಬೇಕು. ಯಾಕಂದರೆ ಅದೇ ನೀರಲ್ಲಿ ಅಕ್ಕಿನ ಬೇಯಿಸ್ಬೇಕು, ಅದೇ ನೀರಲ್ಲಿ ಬೆಲ್ಲನೂ ಕರಗಿಸ್ಬೇಕು. ಅದಕ್ಕೆ ಸ್ವಲ್ಪ ಹೆಚ್ಚಾಗಿ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕಾಗ್ತದೆ. ಇವಾಗ ಒಂದು 6-7 ಲೀಟ್ರ್ ನೀರು ಹಾಕಿರ್ತೀವಿ. ಇದು ಮಾಡೋದು ಕಕ್ಕಡ ತಿಂಗಳು ಅಂತಂದರೆ ಅದು ಜೂಲೈಯಲ್ಲಿ ಸ್ಟಾರ್ಟ್ ಆಗುತ್ತೆ. ಜೂಲೈಯಲ್ಲಿ ಸ್ಟಾರ್ಟ್ ಆಗ್ಬಿಟ್ಟು ಆಗಸ್ಟಲ್ಲಿ ಎಂಡ್ ಆಗ್ತದೆ. ತಮಿಳಿನಲ್ಲಿ ಆಡಿ ಅಂತ ಹೇಳ್ತಾರೆ.
ಕೇರಳದಲ್ಲಿ ಕರ್ಕಡಗ ಅಂತ ಹೇಳ್ತಾರೆ. ಇದಕ್ಕೆ ಮಲಯಾಳದಲ್ಲಿ ಕರ್ಕಾಟಕ ಸೊಪ್ಪು ಅಂತಲೇ ಹೇಳೋದು. ಚೆನ್ನಾಗಿ ಕುದ್ರೆ ಆ ರಸ ನೀಲಿ ಕಲರ್ ಇದೆ. ಅದನ್ನೇನು ಚೆನ್ನಾಗಿ ಸೋಸ್ಬಿಟ್ಟು ನೀರು ತೆಗಿಬೇಕು. ನೋಡಿ, ನೀರು ಬ್ಲೂ ಕಲರ್ ಇದೆ. ನೋಡಿ, ಬೆಲ್ಲ ಕರಗಿಸೋಕ್ಕೂ ಅದೇ ನೀರು ಹಾಕೋದು. ಬೆಲ್ಲ ಕರಗೋದು ಪಾಕ ಆಗಬೇಕು ಅಂತೇನಿಲ್ಲ, ಕರಗಿದ್ರೆ ಸಾಕು. ಚೆನ್ನಾಗಿ ಕರಗಿಸ್ಬಿಟ್ಟು ಅದನ್ನು ಸೋಸಿ ಹಾಕೋಬೇಕು. ಇವಾಗ ಹಾಕ್ಬೇಕಾದ್ರೆ ಹೇಳ್ತೀನಿ. ಈ ಬೇಯಿಸಿದ ನೀರನ್ನ ಚೆನ್ನಾಗಿ ಸೋಸ್ಬಿಟ್ಟು ಸೊಪ್ಪೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಅದರ ರಸ ಎಲ್ಲ ತೆಗಿಬೇಕು. ಹಸಿರು ಕಲರ್ ಇದೆ ನೋಡಿ. ಬೆಂದ್ರೇನು ಈ ಮದ್ದು ಸೊಪ್ಪಿನ ಗುಣ ಅದು. ಬೇರೆ ಎಲ್ಲ ಒಂಥರ ಬೂದು ಕಲರು ಬರುತ್ತೆ, ಬೆಂದ್ರೆ ಒಂಥರ ಬಾಡೋಗಿರೋ ಥರ ಇರುತ್ತೆ. ಇದು ನೋಡಿ, ಹಸಿರು ಕಲರ್ ಆಗಿದೆ ನೋಡಿ. ನೀಲಿ ಬಣ್ಣ ಇದೆ ನೀರಿಗೆ. ಈ ನೀಲಿ ಬಣ್ಣ ಇದೆ ನೋಡಿ. ಈ ನೀರನ್ನು ಅನ್ನ ಮಾಡೋ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿ ಕುದಿಸ್ಬೇಕು. ಈ ತಿಂಗಳಲ್ಲಿ ಮಾತ್ರ 10 ದಿವಸ ಅದನ್ನು ಯೂಸ್ ಮಾಡೋದು, ಉಪಯೋಗಿಸೋದು ಜನ. ಸ್ವಲ್ಪ ಹುಷಾರಾಗಿ ಉಯ್ಬೇಕು, ಕೈಗೆ ಎಲ್ಲ ಆದರೆ ಬಂದ ಹೋಗ್ತದೆ. ನೀರು ಕುದೀತಾ ಇರ್ತದಲ್ಲ ನೋಡಿ. ಇದನ್ನು ಎತ್ತಿ ಇವಾಗ ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಈಗ ಬೆಲ್ಲ ಕುದೀತಾ ಇದೆ ಒಂದು ಕಡೆ. ತುಂಬ ರೋಗ ನಿರೋಧಕ ಶಕ್ತಿ ಇರುವಂಥ ಸೊಪ್ಪು ಇದು. ಅದಕ್ಕೆ ಹೆಸರೇ ಮದ್ದು ಸೊಪ್ಪು ಅಂತ. ನೋಡಿ, ಬೆಲ್ಲದ ಪಾಕ ಕುದೀತಾ ಇದೆ. ನೋಡಿ, ಅದಕ್ಕೆ ಕುದಿಯೋ ಅಕ್ಕಿ ಹಾಕ್ತಿದ್ದೀವಿ, ರಸಕ್ಕೆ ಅಕ್ಕಿ ಹಾಕ್ತಿದ್ದೀವಿ. ಅಕ್ಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ಅಕ್ಕಿ ಬೆಂದಿದೆ.
ಸುಮಾರಾಗಿದೆ, ನಾವು ಸ್ವಲ್ಪ ಹೊತ್ತು ಬೇಯಬೇಕಷ್ಟೆ. ಅಕ್ಕಿ ಬೆಂದಾಯಿತು. ಇವಾಗ ಅದಕ್ಕೆ ಬೆಲ್ಲದ ನೀರು ಸೇರಿಸ್ತೀವಿ. ಬೆಲ್ಲದ ನೀರು ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಸೌಟಾಕಿ ತಿರುಗಿಬಿಟ್ಟು ಆಮೇಲೆ ಏಲಕ್ಕಿ, ಕಾಯಿ ತುರಿ ಹಾಕ್ಬಿಟ್ಟು ಜಾಸ್ತಿ ಹೊತ್ತು ಬೇಡ, ಒಂದೆರಡು ನಿಮಿಷ ಚೆನ್ನಾಗಿ ತಿರ್ಸಿಬಿಟ್ರೆ ಒಳ್ಳೆ ಮದ್ದು ಪಾಯಸ ಆಯಿತು. ಎಲ್ಲರೂ ಕಲಿತುಕೊಳ್ಳಿ, ಎಲ್ಲರೂ ಮಾಡಿ. ನೋಡಿ ಬಡಿಸ್ತಾ ಇದ್ದೀವಿ. ಬಾಳೆ ಎಲೆ ಇಲ್ಲ ನಮ್ಮ ಹತ್ರ, ಅದಕ್ಕೋಸ್ಕರ ಅರಿಶಿಣ ಎಲೆಯಲ್ಲಿ ಈ ಥರ ಮಾಡಿ ವಿಡಿಯೋ ಶೇರ್ ಮಾಡಿ.